ವೇಗವಾಗಿ ಪ್ರೀತಿಯಲ್ಲಿ ಬೀಳುವ 4 ರಾಶಿಗಳು ಯಾವುವೆಂದರೆ, ಮೊದಲನೆಯದು ಮೇಷ ರಾಶಿ. ಜ್ಯೋತಿಷ್ಯದ ರಾಶಿಗಳಲ್ಲಿ ಮೊದಲ ರಾಶಿ ಚಿಹ್ನೆಯಾದ ಮೇಷರಾಶಿಯು ಅವರ ಭಾವೋದ್ರಿಕ್ತ ಮತ್ತು ಹಠಾತ್ ಸ್ವಭಾವಕ್ಕೆ ಹೆಸರುವಾಸಿಯಾಗಿದೆ. ಉತ್ಸಾಹ ಮತ್ತು ಬಯಕೆಯ ಗ್ರಹವಾದ ಮಂಗಳದಿಂದ ಆಳಲ್ಪಡುವ ಮೇಷರಾಶಿಯ ವ್ಯಕ್ತಿಗಳು ಜೀವನದಲ್ಲಿ ರಿಸ್ಕ್ಗಳನ್ನು ತೆಗೆದುಕೊಳ್ಳುವುದರಿಂದ ಎಂದಿಗೂ ದೂರ ಸರಿಯುವುದಿಲ್ಲ. ವಿಶೇಷವಾಗಿ ಪ್ರೀತಿಯ ವಿಷಯಗಳಿಗೆ ಬಂದಾಗ ಅವರು ಎಂದಿಗೂ ಹಿಂದೆ ಸರಿಯುವ ಮಾತೇ ಇಲ್ಲ. ಇವರು ವೇಗವಾಗಿ ಪ್ರೀತಿಯಲ್ಲಿ ಬಿದ್ದರೂ ಸಹ ತಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ. ಅವರ ನಿರ್ಭಯತೆ ಗುಣವು ಅವರನ್ನು ವೇಗವಾಗಿ ಪ್ರೀತಿಯಲ್ಲಿ ಬೀಳುವಂತೆ ಮಾಡುತ್ತದೆ. ಎರಡನೆಯದು ಸಿಂಹ ರಾಶಿ. ಸಿಂಹ ರಾಶಿಯವರು ಉತ್ತಮ ವ್ಯಕ್ತಿತ್ವ ಮತ್ತು ಪ್ರಣಯದ ಅದ್ಭುತ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ. ಸೌರವ್ಯೂಹದ ಕೇಂದ್ರವಾದ ಸೂರ್ಯನಿಂದ ಆಳಲ್ಪಡುವ ಸಿಂಹ ರಾಶಿಯವರು ತಮ್ಮ ಸಂಗಾತಿಯಿಂದ ಹೆಚ್ಚಿನ ಗಮನ ಮತ್ತು ಮೆಚ್ಚುಗೆಯನ್ನು ಬಯಸುತ್ತಾರೆ. ಅವರು ತಮ್ಮ ಪ್ರೀತಿ ಪಾತ್ರರನ್ನು ಪ್ರೀತಿಯಿಂದ ಧಾರೆ ಎರೆದುಕೊಳ್ಳಲು ಇಷ್ಟಪಡುತ್ತಾರೆ. ಸಿಂಹ ರಾಶಿಯವರು ಬೇಗನೆ ಪ್ರೀತಿಯಲ್ಲಿ ಬೀಳುತ್ತಾರೆ, ಏಕೆಂದರೆ ಅವರು ತಮ್ಮ ಭಾವನೆಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸಲು ಹೆದರುವುದಿಲ್ಲ. ಮೂರನೆಯದು ತುಲಾ ರಾಶಿ. ತುಲಾ ರಾಶಿಯು ರೊಮ್ಯಾಂಟಿಕ್ ಪ್ರೀತಿ ಮತ್ತು ಸೌಂದರ್ಯದ ಗ್ರಹವಾದ ಶುಕ್ರನಿಂದ ಆಳಲ್ಪಡುತ್ತದೆ. ಇವರು ನೈಸರ್ಗಿಕವಾಗಿ ಮೂಡಿಗಾರರು ಮತ್ತು ಯಾವಾಗಲೂ ತಮ್ಮ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಸಮತೋಲನವನ್ನು ಬಯಸುವ ವಿಶಿಷ್ಟ ಗುಣದವರು. ತುಲಾ ರಾಶಿಯವರು ಬೇಗನೆ ಪ್ರೀತಿಯಲ್ಲಿ ಬೀಳುತ್ತಾರೆ, ಏಕೆಂದರೆ ಅವರು ತಮಗೆ ಸೂಕ್ತವೆನಿಸುವ ವ್ಯಕ್ತಿಗಳನ್ನು ಪಡೆಯಲು ಹೆಚ್ಚು ಅವರ ಕಡೆ ಆಕರ್ಷಿತರಾಗಲು ಬಯಸುತ್ತಾರೆ. ನಾಲ್ಕನೆಯದು ಮೀನರಾಶಿ. ಮೀನರಾಶಿಯು ಕನಸಿನ ನೀರಿನ ಚಿಹ್ನೆಯಾಗಿದ್ದು, ಅವರು ಆಳವಾದ ಸಹಾನುಭೂತಿಗೆ ಹೆಸರುವಾಸಿಯಾಗಿದ್ದಾರೆ. ಕಲ್ಪನೆ ಮತ್ತು ಆಧ್ಯಾತ್ಮಿಕತೆಯ ಗ್ರಹವಾದ ನೆಪ್ಚೂನ್ ನಿಂದ ಆಳಲ್ಪಡುವ ಮೀನರಾಶಿಯವರು ಹೆಚ್ಚು ಸೂಕ್ಷ್ಮ ಮತ್ತು ಅರ್ಥಗರ್ಭಿತ ಜೀವಿಗಳಾಗಿದ್ದು, ಅವರು ಪ್ರೀತಿಯ ಶಕ್ತಿಯನ್ನು ನಂಬುವ ನೈಸರ್ಗಿಕ ರೊಮ್ಯಾಂಟಿಕ್ ಆಗಿರುತ್ತಾರೆ. ಅವರ ಆತ್ಮವನ್ನು ಸ್ಪರ್ಶಿಸುವ ಯಾರಿಗಾದರೂ ಬೇಗನೆ ಬೀಳುತ್ತಾರೆ. ಮೀನರಾಶಿಯವರು ಬೇಗನೆ ಪ್ರೀತಿಯಲ್ಲಿ ಬೀಳುತ್ತಾರೆ, ಏಕೆಂದರೆ ಅವರು ಇತರರಲ್ಲಿ ಉತ್ತಮವಾದುದನ್ನು ನೋಡುತ್ತಾರೆ ಮತ್ತು ಅರ್ಥಪೂರ್ಣ ಸಂಪರ್ಕವನ್ನು ಹೊಂದಲು ಬಯಸುತ್ತಾರೆ. ಈಗ ಯಾವ 4 ರಾಶಿಯವರು ಹೆಚ್ಚು ವೇಗವಾಗಿ ಪ್ರೀತಿಯಲ್ಲಿ ಬೀಳುತ್ತಾರೆ ಎಂದು ನಿಮಗೆ ಈಗ ತಿಳಿಯಿತೆ. ನಿಮಗೆ ಸೂಕ್ತವೆನಿಸುವ ರಾಶಿಯವರ ಜೊತೆ ಪ್ರೀತಿ ಮಾಡಿ ಖುಷಿಯಾಗಿರಿ. ಮತ್ತೊಂದು ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.